ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಷಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂ ವಚರಣೋ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾನ್ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಮೊದಲಿಗೆ ವಿಶ್ವಾವಸು ನಾಮ ಸಂವತ್ಸರದ ಹಾರ್ದಿಕವಾದ ಶುಭಾಶಯಗಳು. ತತ್ವಜ್ಞಾನ ತರಂಗಿಣಿ ವಾಹಿನಿಯನ್ನ ಪ್ರತಿನಿತ್ಯ ವೀಕ್ಷಣೆ ಮಾಡುವಂತಹ ಸಮಸ್ತ ವೀಕ್ಷಕರಿಗೆ ಭಗವಂತ ವಿಶೇಷವಾಗಿ ಆಯುಷ್ಯ, ಆರೋಗ್ಯ, ಸಂತಾನ, ಸಂಪತ್ತನ್ನು ಕೊಟ್ಟು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ. ವಿಶ್ವಾವಸು ನಾಮ ಸಂವತ್ಸರ ಉಗ್ರ ಸಂವತ್ಸರ ದ್ರಕ್ಷೋ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರೋ ಹಾಗೆ ಭಗವಂತನಿಗೆ ಸಂವತ್ಸರ ಅಂತ ಹೆಸರು. ಅದರಲ್ಲೂ ವಿಶ್ವಂ ವಸು ಯಸ್ಮಾತ್ ಸಹ ವಿಶ್ವಾವಸು ಅಂತ ಅರ್ಥ ಮಾಡಬಹುದು, ಅಥವಾ ವಿಶ್ವಸ್ಯ ವಸು ಯಸ್ಮಾತ್ ಸಹ ವಿಶ್ವಾವಸು ಅಂದ್ರೆ ಪೂರ್ಣವಾಗಿರುವಂತಹ ತನ್ನ ಅಪೂರ್ವವಾಗಿರುವಂತಹ ಶಕ್ತಿಯಿಂದ ಭಗವಂತ ವಿಶ್ವ ಅಂದ್ರೆ ಪೂರ್ಣವಾದ, ವಸು ಸಂಪತ್ತು, ಯಾವ ಭಗವಂತನಿಂದ ಪೂರ್ಣವಾದ ಸಂಪತ್ತು ಈ ವಿಶ್ವಕ್ಕೆ ದೊರೀತಾ ಇದೆನೋ ಅಂತಹ ಭಗವಂತನಿಗೆ ವಿಶ್ವಾವಸು ಅಂತ ಕರೀತಾರೆ. ಅಂದ್ರೆ ಷಡ್ಗುಣೈಶ್ಚರ್ಯದಿಂದ ಸಂಪತ್ತಿನಿಂದ ಪೂರ್ಣನಾಗಿರುವಂತಹ ಭಗವಂತ ಅವನನ್ನ ವಿಶ್ವಾವಸು ಅಂತ ಕರೀತಾ ಇದ್ದಾರೆ. ಅಂತಹ ವಿಶ್ವಾವಸು ನಾಮ ಸಂವತ್ಸರ ಈಗ ಬಂದಿರುವಂಥದ್ದು. ಈ ವರ್ಷದ ಒಂದು ಪಂಚಾಂಗ ಶ್ರವಣ, ಎರಡನೇದಾಗಿ ಈ ವರ್ಷದಲ್ಲಿರುವಂತಹ ಆಯವ್ಯಯ, ಜೊತೆಗೆ 12 ರಾಶಿಗಳ ಫಲಾಫಲಗಳ ಬಗ್ಗೆ ಒಂದು ಸೂಕ್ಷ್ಮವಾದ ಒಂದು ಗಮನವನ್ನ ಇವತ್ತು ಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಭಗವಂತನಿಗೆ ಎಲ್ಲಾ ಹೆಸರು ಭಗವಂತಂದೇ. ಕಾಲ ಅಂತ ಕರೀತಾರೆ, ಸಂವತ್ಸರ ಅಂತ ಕರೀತಾರೆ, ನಿಮಿಷ ಅಂತ ಕರೀತಾರೆ, ಕಲಾ ಕಾಷ್ಟ, ಎಲ್ಲ ನವಗ್ರಹಗಳು ಎಲ್ಲವೂ ಭಗವಂತನನ್ನೇ ಹೇಳ್ತಾ ಇದ್ದಾವೆ. ಆಮದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ ಆನಂದ ಮತ್ತೆ ಪರಮಾನಂದ. ಆನಂದನ ಕಂದ ಬಲಿಗೆ ವೇನಂದತ್ತೆ ವೇದ ವೃಂದ. ಆನಂದ ಆನಂದ. ಆದಿಂದ ಕ್ಷವರೆಗೂ ಎಲ್ಲ ವರ್ಣಗಳಿಂದ, ಎಲ್ಲಾ ಶಬ್ದಗಳಿಂದ, ಎಲ್ಲ ಪುರಾಣ ಇತಿಹಾಸ ವೇದಾದಿಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವಂತಹ ಜ್ಞಾನ ನಮಗೆ ವಿಶೇಷವಾಗಿ ಬರಲಿ. ನಮಗೆಲ್ಲ ತಿಳಿದಿರೋ ಹಾಗೆ 4 ಯುಗಗಳಿದ್ದಾವೆ: ಕೃತಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗ ಮತ್ತು ಕಲಿಯುಗ. 4 ಯುಗದಲ್ಲಿ 4 ರೀತಿಯಲ್ಲಿರುವಂತಹ ವರ್ಣಗಳು ಮತ್ತು ಬಣ್ಣ, ಮನುಷ್ಯನ ಆಯುಷ್ಯ, ಉಪಯೋಗಿಸುವಂತಹ ಪದಾರ್ಥಗಳು ಎಲ್ಲವೂ ಬೇರೆ ಆಗಿರುವಂಥದ್ದು. ಕಲಿಯುಗದಲ್ಲಿ ಈಗ ಗತಿಸಿರುವಂತಹ ವರ್ಷ 5126 ವರ್ಷ, ಕೇವಲ 5126 ವರ್ಷ ಹೋಗಿರುವಂಥದ್ದು. ಇನ್ನೂ ಬರಬೇಕಾಗಿರುವಂಥದ್ದು 4,26,874 ವರ್ಷ ಬರಬೇಕಾಗಿದೆ. ಅಷ್ಟು ವಿಸ್ತಾರವಾಗಿರುವಂಥದ್ದು ಈ ಕಲಿಯುಗದ ಒಂದು ವರ್ಷ. ವಿಶ್ವಾವಸು ಸಂವತ್ಸರದಲ್ಲಿ ರಾಜ ರವಿಯಾಗಿದ್ದಾನೆ, ಮಂತ್ರಿ ರವಿಯಾಗಿರುವಂಥದ್ದು, ಸೇನಾಧಿಪತಿ ರವಿ, ಜೊತೆಗೆ ಪೂರ್ವ ಸಸ್ಯಾಧಿಪತಿ ಬುಧ, ಅಪರ ಸಸ್ಯಾಧಿಪತಿ ರವಿ, ಧಾನ್ಯಾಧಿಪತಿ ಮಂಗಲ, ಜೊತೆಗೆ ಮೇಘಾಧಿಪತಿಯಾಗಿರುವಂಥವನು ಶುಕ್ರ, ನೀರಸಾಧಿಪತಿ ಬುಧ ಅಂತ ಕರೀತಾರೆ. ಈ ಎಲ್ಲ
ಇತಿಹಾಸವನ್ನ ಅಂದ್ರೆ ನಮಗೆ ತಿಳಿದಿರೋ ಹಾಗೆ ಯಶೃಣೋತಿ ಮಧುಶುಕ್ಲ ಪಕ್ಷಕ್ಕೆ ವರ್ಷಾನಾಥ, ಈ ವರ್ಷದ ರಾಜ ಯಾರು, ಮಂತ್ರಿ ಯಾರು, ಸಚಿವ ಯಾರು, ಸಸ್ಯಾಧಿಪತಿ ಯಾರು ಅಂತ ಯಾರು ತಿಳಿತಾರೋ ಅವ್ರಿಗೇನಾಗತ್ತೆ, ಆಯುರರ್ಥ ಮತುಲಂ ಯಶಃ ಸುಖಂ ಅಂತ ಹೇಳ್ತಾ ಇದೆ ಶಾಸ್ತ್ರ. ಇದನ್ನ ಯಾರು ತಿಳಿತಾರೋ, ಈ ವರ್ಷದ ರಾಜ ಯಾರು, ಮಂತ್ರಿ ಯಾರು ಅಂತ ಯಾರು ತಿಳಿತಾರೋ ಅವರಿಗೆ ಆಯುಷ್ಯ, ಸಂಪತ್ತು, ಸಂತಾನ ಎಲ್ಲವೂ ದೊರೀತಾ ಇದೆ. ಇನ್ನು ಈ ವರ್ಷದ ಒಂದು ನಕ್ಷತ್ರ ಫಲವನ್ನ ನೋಡೋದಾದ್ರೆ ಮುಖ್ಯವಾಗಿ 3 ಭಾಗವನ್ನ ಮಾಡುತ್ತಾರೆ. 12 ತಿಂಗಳು. ಆ 12 ತಿಂಗಳನ್ನ 3 ಭಾಗ ಮಾಡಬೇಕು. ಪ್ರಥಮ ಖಂಡ, ದ್ವಿತೀಯ ಖಂಡ, ತೃತೀಯ ಖಂಡ, 4 12, 4 ತಿಂಗಳಿಗೆ ವಿಭಾಗವನ್ನು ಮಾಡಿಕೊಳ್ಳಬೇಕು. ಹಾಗೆ ಮೊದಲನೇದೇನಾದ್ರೂ ವಿಷಮ ಸಂಖ್ಯೆ ಬಂದ್ರೆ ವಿಷಮೇ ಅರ್ಥಲಾಭ, ಹಣ ಪ್ರಾಪ್ತಿಯಾಗತ್ತೆ. ಎರಡನೇದ್ದು ಸಮವಾಗಿರುವಂತಹ ಸಂಖ್ಯೆ ಬಂದ್ರೆ ಅದು ಸಮತಾ ಭವೆ, ಸುಖ ದುಃಖ ಎರಡು ಸಮನಾಗಿರುವಂಥದ್ದು. ಶೂನ್ಯ ಫಲ, 0 ಬಂದ್ರೆ ಶೂನ್ಯವಾದ ಫಲ. 3 0 ಬಂದ್ರೆ ಕೆಟ್ಟದು ಅಂತ ಹೇಳ್ತಾರೆ. ಯಾರು ಹೆದರೋ ಅವಶ್ಯಕತೆ ಇಲ್ಲ, 3 0 ಯಾರಿಗೂ ಬರೋದಿಲ್ಲ. ಅದರಲ್ಲೂ ಮೊದಲನೇ 0 ಬಂದ್ರೆ, 3 ಭಾಗ ಮಾಡಿದ್ದೀವಲ್ಲ, ಮೊದಲನೇ 0 ಬಂದ್ರೆ ರೋಗದ ಪ್ರಾಪ್ತಿಯಾಗತ್ತೆ. ಮಧ್ಯದಲ್ಲಿ ಬಂದ್ರೆ ಮಹಾಭಯ, ಅಂತ್ಯದಲ್ಲಿ ಬಂದ್ರೆ ವಿತ್ತನಾಶ, ಹಣ ಅವರಿಗೆ ನಾಶ ಆಗುವಂಥದ್ದು. 3 0 ಬರೋದೇ ಇಲ್ಲ. ಹಾಗಾಗಿ ಒಂದು ಸರಳವಾದ ವಿಭಾಗವನ್ನು ನೋಡೋದಾದ್ರೆ ಅಶ್ವಿನಿ ನಕ್ಷತ್ರ ಮೊದಲನೇದಾಗಿ ಎಲ್ಲರಿಗೂ ಬಹಳ ಕುತೂಹಲದಿಂದ ಕೂಡಿರುವಂಥದ್ದು. ಅಶ್ವಿನಿ ನಕ್ಷತ್ರ 3 0 1, ಭರಣಿ 6 1 4, ಕೃತ್ತಿಕಾ 1 2 2, ರೋಹಿಣಿ 4 0 0, ಮೃಗಶಿರ 7 1 3, ಆರಿದ್ರ 2 2 1, ಪುನರ್ವಸು 5 0 4, ಪುಷ್ಯ 0 1 2, ಆಶ್ಲೇಷ 3 2 0 ಮತ್ತು ಮಘ 6 0 3, ಪೂರ್ವಾಷಾಢ 1 1 1, ಉತ್ತರಾ ಫಲ್ಗುಣಿ 4 2 4, ಹಸ್ತ 7 0 2, ಚಿತ್ತ 2 1 0, ಸ್ವಾತಿ 5 2 3, ವಿಶಾಖ 0 0 1, ಅನುರಾಧ 3 1 4, ಜ್ಯೇಷ್ಠ 6 2 2, ಮೂಲ ನಕ್ಷತ್ರ 1 0 0, ಪೂರ್ವಾಷಾಢ 4 1 3, ಉತ್ತರಾಷಾಢ 7 2 1, ಶ್ರವಣ 2 0 1, ಧನಿಷ್ಠ 5 1 2, ಶತತಾರ ಅಥವಾ ಶತಭಿಷ ಅಂತ ಕರೀತಾರೆ, ಅದು 0 2 0, ಪೂರ್ವಾಭಾದ್ರಪದ 3 0 3, ಉತ್ತರಾಭಾದ್ರಪದ 6 1 1, ರೇವತಿ 1 2 4. ಹೀಗೆ ನಕ್ಷತ್ರ ಫಲವನ್ನ ನಮಗೆ ಶಾಸ್ತ್ರ ತಿಳಿಸ್ಕೊಡ್ತಾ ಇರುವಂಥದ್ದು. ಇನ್ನು ಮೇಷಾದಿ ಆಯವ್ಯಯ, ಈ ವರ್ಷದಲ್ಲಿ ಆಯವ್ಯಯ ಎಷ್ಟಿದೆ ಒಂದೊಂದು ರಾಶಿಗೆ ಅಂತ ನೋಡೋದಾದ್ರೆ ಮೇಷರಾಶಿ 14 ಆಯ 11 ವ್ಯಯ, ವೃಷಭ ರಾಶಿ 8 ಆಯ 5 ವ್ಯಯ, ಮಿಥುನ ರಾಶಿ 14 ಆಯ 2 ವ್ಯಯ, 8 ಆಯ 14 ವ್ಯಯ ಕರ್ಕ ರಾಶಿಯವರಿಗೆ, ಸಿಂಹ ರಾಶಿ 11 ಆಯ 10 ಆಯ 11 ವ್ಯಯ, ಕನ್ಯಾ ರಾಶಿ 14 ಆಯ 2 ವ್ಯಯ, ತುಲಾ ರಾಶಿ 8 ಆಯ 5 ವ್ಯಯ, ವೃಶ್ಚಿಕ ರಾಶಿ 14 ಆಯ 11 ವ್ಯಯ, ಧನುಸ್ಸು ರಾಶಿ 11 ಆಯ 2 ವ್ಯಯ, ಮಕರ ರಾಶಿ 5 ಆಯ 5 ವ್ಯಯ, ಕುಂಭರಾಶಿ 5 ಆಯ 5 ವ್ಯಯ ಮತ್ತು ಮೀನರಾಶಿ 11 ಆಯ 2 ವ್ಯಯ. ಈ ಸಂವತ್ಸರ ಪ್ರಾರಂಭ ಆಗೋದು ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ದಿವಸ ಇದು ಪ್ರಾರಂಭ ಆಗೋದು. ಪ್ರತಿಪದ ಅಂತ ಇವತ್ತು ಇದೆ, ಪಂಚಾಂಗದಲ್ಲಿ ಹಾಕಿರ್ತಾರೆ. ಪಂಚಾಂಗ ಶ್ರವಣವನ್ನ ನಿತ್ಯದಲ್ಲಿ ಮಾಡಬೇಕು. ಕಾರಣ ಏನು, ಪಂಚಾಂಗವನ್ನ ನೋಡೋ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಒಂದು ಶ್ಲೋಕವನ್ನ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂಥದ್ದು, ತಿಥಿಯನ್ನ ತಿಳಿಯೋದ್ರಿಂದ ತಿಥಿಯಶ್ಚ ಶ್ರಿಯಮಾಪ್ನೋತಿ, ಒಳ್ಳೆಯ ಸಂಪತ್ತು ಪ್ರಾಪ್ತಿಯಾಗತ್ತೆ. ಅದನ್ನು ಹೇಳ್ತಾರೆ ಇಲ್ಲಿ. ಇವತ್ತು ತಿಥಿ ಯಾವುದಿದೆ, ಪ್ರತಿಪದ ಇದೆ. ತಿಥಿಯಶ್ಚ ಶ್ರಿಯಮಾಪ್ನೋತಿ. ಇನ್ನು ಭಾನುವಾರ ಇವತ್ತು, ವಾರಾದ ಆಯುಷ್ಯವರ್ಧನಂ, ಇವತ್ತು ಭಾನುವಾರ ಅಂತ ತಿಳಿದ್ರೆ ಅದು ವಾರದ ಆಯುಷ್ಯವನ್ನ ಅವನಿಗೆ ಅಭಿವೃದ್ಧಿಯನ್ನ ಮಾಡುವಂಥದ್ದು. ನಕ್ಷತ್ರಾಧರತೆ ಪಾಪಂ,
ರೇವತಿ ನಕ್ಷತ್ರ ಇವತ್ತು. ರೇವತಿ ಅಂತ ತಿಳಿಯೋದ್ರಿಂದ ಬಹಳ ಒಳ್ಳೆ ನಕ್ಷತ್ರ, ನಕ್ಷತ್ರಗಳಲ್ಲೇ ಬಹಳ ಶ್ರೇಷ್ಠವಾದದ್ದು ರೇವತಿ ನಕ್ಷತ್ರ. ಎಲ್ಲ ಕೆಲಸಗಳು ಪೂರ್ಣವಾಗಿ ಬೇಗ ಮುಗಿಯುವಂಥದ್ದು ಅಂತಹ ಶ್ರೇಷ್ಠವಾದ ನಕ್ಷತ್ರ ರೇವತಿ ನಕ್ಷತ್ರ. ನಕ್ಷತ್ರ ಧರತೆ ಪಾಪ ಯೋಗ ದ್ರೋಗ ನಿವಾರಣ. ಯೋಗವನ್ನು ತಿಳಿಯೋದ್ರಿಂದ ಐಂದ್ರ ಯೋಗ ಇದೆ, ರೋಗ ನಿವಾರಣೆ ಆಗತ್ತೆ. ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್, ಭವ ಯೋಗ ಇದೆ ಇವತ್ತು. ಆ ಕರ್ಣವನ್ನ ತಿಳಿಯೋದ್ರಿಂದ ತಿಥಿ ವಾರ ನಕ್ಷತ್ರ ಯೋಗ ಕರ್ಣವನ್ನು ತಿಳಿಯೋದ್ರಿಂದ ನಕ್ಷತ್ರ ಧರದೇ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ. ಈ ರೀತಿಯಾಗಿ ಪಂಚಾಂಗ ಶ್ರವಣದಿಂದ ನಮಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನ ಮಾಡ್ತಾನೆ ಅಂತ ಶಾಸ್ತ್ರ ತಿಳಿಸ್ಕೊಡುವಂಥದ್ದು. ಇನ್ನು ತಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು 12 ರಾಶಿಗಳ ದ್ವಾದಶ ಫಲ. ದ್ವಾದಶ ರಾಶಿಗಳು ಈ ವರ್ಷದಲ್ಲಿ ಹೇಗಿದ್ದಾವೆ, ಅವರು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳೇನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಮೊದಲನೇದಾಗಿ ವಿಶ್ವಾವಸು ಸಂವತ್ಸರದ ಪ್ರಾರಂಭದಲ್ಲಿ ಮೀನರಾಶಿಯಲ್ಲಿ ಶನಿ ಪ್ರವೇಶ ಮಾಡಿರುವಂಥದ್ದು ತಮ್ಮೆಲ್ಲರಿಗೆ ತಿಳಿದಿರುವಂಥದ್ದು. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಮಿಶ್ರವಾದ ಫಲವನ್ನು ಕೊಡ್ತಾ ಇದೆ. ಆರ್ಥಿಕವಾದ ಸಮಸ್ಯೆಗಳು ಬರುವಂಥದ್ದು, ಕೆಲಸದಲ್ಲಿ ಒತ್ತಡ, 7.5 ಶನಿ ಅಂತ ಅಂತಾರಲ್ಲ, ಹಾಗಾಗಿ ಆ ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಒತ್ತಡ, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಮೇಷರಾಶಿಯವರು. ಅವರ ಬಗ್ಗೆ ತಪ್ಪು ತಿಳಿಯೋದು ಬಹಳ, ತಪ್ಪು ತಿಳುವಳಿಕೆ ಉಂಟಾಗತ್ತೆ ಮೇಷರಾಶಿಯವರ ಬಗ್ಗೆ. ಅವರು ಒಳ್ಳೆಯವರೇ ಇರ್ತಾರೆ, ಆದರೆ ಜನರಿಗೆ ನೋಡೋರಿಗೆ ಏನೋ ಇವ್ರು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಅವರ ಮೇಲೆ ಒಂದು ತಪ್ಪು ತಿಳುವಳಿಕೆ ಬರುವಂತಹ ಅವಕಾಶ ಇದೆ. ಮೇ ನಂತರ ಸ್ವಲ್ಪ ಬದಲಾವಣೆ ಅವರಲ್ಲಿ ಕಾಣುವಂಥದ್ದು. ವಿಶೇಷವಾಗಿ ಮೇಷರಾಶಿಯವರು ಶನಿದೇವರ ಸ್ತೋತ್ರವನ್ನ ಹೇಳಬೇಕು, ಪಾರಾಯಣ ಮಾಡಬೇಕು. ದಶರಥ ಮಾಡಿರುವಂತಹ ಶನಿದೇವರ ಸ್ತೋತ್ರವನ್ನ, ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ಈ ವರ್ಷ ವಿಶೇಷವಾಗಿ ಅವರಿಗೆ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ. ಇನ್ನು ವೃಷಭ ರಾಶಿಯವರಿದ್ದಾರೆ, ಅವರಿಗೆ ಕೌಟುಂಬಿಕವಾದ ಜೀವನ ಸುಖಮಯವಾಗಿರುವಂಥದ್ದು ಈ ವರ್ಷ. ಒಳ್ಳೆಯ ವ್ಯಾಪಾರಸ್ಥರಾಗಿದ್ರೆ ಅವರಿಗೆ ವಿಶೇಷವಾಗಿ ಲಾಭವಾಗುವಂಥದ್ದು. ಸಮಾಜದಲ್ಲಿ ವಿಶೇಷವಾದ ಸನ್ಮಾನ, ಮಾನ, ಗೌರವ, ವಿಶೇಷವಾಗಿ ಶಾಲು ಹೊಚ್ಚಿ ಸನ್ಮಾನ ಮಾಡ್ತಾರೆ ಹಾರ ಹಾಕಿ, ಅಷ್ಟು ವಿಶೇಷವಾಗಿರುವಂಥದ್ದು. ಆದರೆ ಆರೋಗ್ಯದ ಬಗ್ಗೆ ವೃಷಭ ರಾಶಿಯವರು ವಿಶೇಷವಾಗಿ ಗಮನವನ್ನು ಹರಿಸಬೇಕು. ಆದಾಯ ಹೆಚ್ಚಾಗತ್ತಂತ ನೋಡ್ರಿ ವೃಷಭ ರಾಶಿಯವರಿಗೆ. ಮೇವರೆಗೂ ಬಹಳ ಅತ್ಯುತ್ತಮವಾಗಿರುವಂತಹ ಸಮಯ. ಪರಿಹಾರ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಉಪಾಸನೆ, ಕೃಷ್ಣ ಮಂತ್ರ ಜಪ, ಕೃಷ್ಣನ ಸೇವೆಯನ್ನ ಮಾಡುವಂಥದ್ದು. ಭಗವಂತನ ರೂಪವಾಗಿರುವಂತಹ ಕೃಷ್ಣ ಪರಮಾತ್ಮನನ್ನು ಪೂಜಾ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಈ ವರ್ಷ ವಿಶೇಷವಾದ ಫಲವನ್ನು ಕೊಡ್ತಾ ಇದ್ದಾನೆ ಭಗವಂತ. ಇನ್ನು ಮಿಥುನ ರಾಶಿಯವರಿದ್ದಾರೆ, ಅವರಿಗೆ ಮಿಶ್ರವಾದ ಫಲ. ಅನೇಕ ಸವಾಲುಗಳು ಎದುರಾಗುವಂಥದ್ದು. ಅದು ವೃತ್ತಿಯಲ್ಲಾಗಬಹುದು, ಮನೆಯಲ್ಲಾಗಬಹುದು, ಹೊರಗಡೆ ಕೆಲಸ ಮಾಡೋದ್ರಲ್ಲಾಗಬಹುದು, ವ್ಯಾಪಾರದಲ್ಲಾಗಬಹುದು. ಅನೇಕವಾದ ಸವಾಲುಗಳು ಅವರಿಗೆ ಎದುರಾಗುವಂಥದ್ದು. ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಸರಿಯಾಗಿ ತಿಳಿಯದೆ ತಪ್ಪು ತಿಳುವಳಿಕೆ ಬರುವಂತಹ ಅವಕಾಶ ಇದೆ. ಮಾತಿನ ಮೇಲೆ ಹಿಡಿತ ಇರಲಿ, ಮಾತು ಯಾವಾಗಲೂ ಹರಿತಾಗಿರಬಾರದು, ಹಿಡಿತದಲ್ಲಿರಬೇಕು. ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನ ಮಿಥುನ ರಾಶಿಯವರು ವಿಶೇಷವಾಗಿ ವಹಿಸಬೇಕು. ಹಿರಿಯರ ಮಾತನ್ನ ಕೇಳಬೇಕು. ಜ್ಞಾನಿಗಳು, ಹಿರಿಯರು, ದೊಡ್ಡವರು ಹೇಳಿದ ಮಾತನ್ನ ಕೇಳಿದರೆ ಮಿಥುನ ರಾಶಿಯವರಿಗೆ ಈ ವರ್ಷ ಜೀವನದಲ್ಲಿ ವಿಶೇಷವಾದ ಪ್ರಗತಿಯನ್ನ ಕಾಳ್ತಾರೆ. ಜೀವನದಲ್ಲಿ ತಾಳ್ಮೆ ಮತ್ತು ಧೈರ್ಯ ಎರಡೂ ಈ ರಾಶಿಯವರಿಗೆ ಕಡ್ಡಾಯವಾಗಿ ಬೇಕಾಗಿರುವಂಥದ್ದು. ಮೇ ನಂತರ ಸ್ವಲ್ಪ ಸಾಧಾರಣವಾಗಿ ಅವರಲ್ಲಿ ಬದಲಾವಣೆ ಕಾಣುವಂಥದ್ದು. ಮಿಥುನ ರಾಶಿಯವರು ವಿಶೇಷವಾಗಿ ಶನಿದೇವರ ಸ್ತೋತ್ರ, ಹನುಮಂತ ದೇವರ, ಆಂಜನೇಯನ ಸ್ತೋತ್ರವನ್ನ ವಿಶೇಷವಾಗಿ ಹೇಳಬೇಕು. ಚಿಕ್ಕ ಮಕ್ಕಳಿಗೆ ಭೋಜನ ಮಾಡಿಸಬೇಕು. ಯಾಕೆ ಮಕ್ಕಳಲ್ಲಿ ಭಗವಂತನ ವಿಶೇಷ ಸನ್ನಿಧಾನ, ಎಲ್ಲ ಕಡೆ ಭಗವಂತನ ಸನ್ನಿಧಾನ, ಅದರಲ್ಲಿ ಮಕ್ಕಳಲ್ಲಿ ವಿಶೇಷವಾಗಿರೋದ್ರಿಂದ ಅವರಿಗೆ ಭೋಜನವನ್ನ ಮಾಡಿಸೋದ್ರಿಂದ ಮಿಥುನ ರಾಶಿಯವರು ವಿಶೇಷವಾಗಿ ಅಭಿವೃದ್ಧಿಯನ್ನು ಪಡಿತಾರೆ ಈ ವರ್ಷ. ಇನ್ನು ಕಟಕ ರಾಶಿಯವರಿಗೆ ಆರ್ಥಿಕವಾದ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂಥದ್ದು. ಸಾಮರಸ್ಯದ ಕೊರತೆ, ಒಗ್ಗೂಡಿಸುವಂತಹ ಸ್ವಭಾವ ಈ ವರ್ಷ ಕರ್ಕರಾಶಿಯವರಿಗೆ ಬೇಕಾಗಿರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ವಿಶೇಷವಾಗಿ
ಎಚ್ಚರವಾಗಿರುವಂಥದ್ದು. ಯಾವಾಗಲೂ ಸಾತ್ವಿಕವಾಗಿ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ನಕಾರಾತ್ಮಕ ಭಾವನೆ ನಿಮ್ಮಲ್ಲಿ ಈ ವರ್ಷ ಬರಬಾರದು. ಧ್ಯಾನ ಮಾಡುವಂತಹ ಆಧ್ಯಾತ್ಮಿಕದ ಕಡೆಗೆ ವಿಶೇಷ ಗಮನವನ್ನ ಈ ವರ್ಷ ವಿಶೇಷವಾಗಿ ಕಟಕ ರಾಶಿಯವರು ಕೊಡಬೇಕು. ಮೇ ನಂತರ ಒಳ್ಳೆಯ ಬದಲಾವಣೆ ಅವರಲ್ಲಿ ಕಾಣುವಂಥದ್ದು. ನವಗ್ರಹ ಸ್ತೋತ್ರ ಮತ್ತು ಅರಳಿ ಮರದ ಸೇವೆಯನ್ನ, ಅಶ್ವತ್ಥ ವೃಕ್ಷದ ಸೇವನೆಯನ್ನ ಮಾಡೋದ್ರಿಂದ ವಿಶೇಷವಾಗಿ ಕರ್ಕ ರಾಶಿಯವರು ಅಭಿವೃದ್ಧಿಯನ್ನ ಕಾಣ್ತಾರೆ ಈ ವಿಶ್ವಾವಸು ಸಂವತ್ಸರದಲ್ಲಿ. ಸಿಂಹರಾಶಿ ಭಾರಿ ಶ್ರೇಷ್ಠವಾಗಿರುವಂಥದ್ದು. ಹಣಕಾಸಿನ ವಿಷಯದಲ್ಲಿ ಈ ವರ್ಷ ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅಷ್ಟಮ ಶನಿ ಬಂದಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರ್ತದೆ, ಬದಲಾವಣೆ ಆಗತ್ತೆ. ಹಾಗಾಗಿ ಆರೋಗ್ಯದ ಕಡೆ ಗಮನ, ಜೊತೆಗೆ ವಾದವನ್ನ ಮಾಡದೆ, ಜಗಳವನ್ನ ಮಾಡದೆ ಮೌನವಾಗಿರೋದು ಸಂಕಲ್ಪ ಮಾಡಬೇಕು. ಒಂದು ವರ್ಷ ಆದಷ್ಟು ನಾ ಯಾರ ಜೊತೆಗೂ ವಾದ ಮಾಡೋದಿಲ್ಲ, ಜಗಳ ಮಾಡೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿಕೊಳ್ಳಬೇಕು. ವಾದದಿಂದ ಮತ್ತು ಜಗಳ ಉಲ್ಬಣ ಆಗಿ ತೊಂದರೆ ಆಗುವಂತಹ ಅವಕಾಶ ಇದೆ. ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥದ್ದು, ಅನೇಕ ಸವಾಲುಗಳು ನಿಮಗೆ ಈ ವರ್ಷ ಬರುವಂಥದ್ದು. ಗುರುವಿನ ಅನುಗ್ರಹವನ್ನ ಪಡೆಯಬೇಕು. ಸಿಂಹರಾಶಿಯವರು ಮಾಡಬೇಕಾಗಿರೋ ಕೆಲಸ ಏನು ಅಂದ್ರೆ ಗುರುಗಳ ಅನುಗ್ರಹ ಪಡೆಯಬೇಕು. ನವಗ್ರಹ ಸ್ತೋತ್ರ, ಶನಿದೇವರ ಸ್ತೋತ್ರವನ್ನು ಹೇಳಬೇಕು. ತಾಂಬೂಲ ಸಹಿತವಾಗಿ ವಿಶೇಷವಾಗಿ ಆ ತೆಂಗಿನಕಾಯಿಯನ್ನ ದಾನವನ್ನಾಗಿ ಕೊಡಬೇಕು. ಅದರಿಂದ ವಿಶೇಷವಾಗಿ ಈ ವರ್ಷ ಅಭಿವೃದ್ಧಿಯನ್ನು ಹೊಂದ್ತಾರೆ. ಇನ್ನು ಕನ್ಯಾ ರಾಶಿಯವರಿಗೆ ಮಂಗಳಕರವಾದ ವಾತಾವರಣ, ಅನೇಕ ಮಂಗಳ ಕಾರ್ಯಗಳು ಅವರಲ್ಲಿ ಅವರ ಮನೆಯಲ್ಲಿ ನಡೆಯುವಂಥದ್ದು. ಅನೇಕ ಬದಲಾವಣೆಗಳಾಗುತ್ತೆ ಕನ್ಯಾ ರಾಶಿಯವರಿಗೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಯಾವುದೇ ಆಗಿರಬಹುದು. ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ವ್ಯಾಪಾರ ಮಾಡುತ್ತಿದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ವೃತ್ತಿಯಲ್ಲಿ ಬಡತಿ ಯೋಗ ಅಂದ್ರೆ ಪ್ರಮೋಷನ್ ಅಂತ ಅಂತಾರಲ್ಲ, ಆ ರೀತಿ ಅವರಿಗೆ ದೊರೆಯುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಯವರು ಎಚ್ಚರಿಕೆಯಾಗಿರಬೇಕು. ಸೂರ್ಯನನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತಾರೆ. ಹಣೆಯಲ್ಲಿ ಕೇಸರಿಯನ್ನ ಅಂದ್ರೆ ಕೇಸರಿ ತಿಲಕವನ್ನ ಧಾರಣೆ ಮಾಡೋದ್ರಿಂದ ವಿಶೇಷವಾಗಿ ಅವರು ಅಭಿವೃದ್ಧಿಯನ್ನು ಹೊಂದ್ತಾರೆ. ಇನ್ನು ತುಲಾ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ವರ್ಷ. ಎಷ್ಟೋ ವರ್ಷದಿಂದ ಅವರು ಕಷ್ಟಪಡ್ತಾ ಇದ್ರು, ಎಲ್ಲ ಪರಿಹಾರ ಆಗುವಂಥದ್ದು, ಅತ್ಯಂತ ಶುಭಕರವಾಗಿರುವಂಥದ್ದು. ಸಂತೋಷ, ಸಂಪತ್ತು ಎರಡೂ ಅಭಿವೃದ್ಧಿ ಆಗುವಂಥದ್ದು ಈ ವರ್ಷ. ಮೇ ನಂತರ ಯಥೇಚ್ಛವಾಗಿ ಸುಖವನ್ನ ಕೊಡ್ತಾನೆ ಭಗವಂತ. ಎಲ್ಲರಿಗೂ ಇವರ ಮೇಲೆ ಪ್ರೀತಿ ಹೆಚ್ಚಾಗ್ತದಂತೆ. ನೋಡಿ, ಜ್ಯೋತಿಷ್ಯ ಹೇಳ್ತಾ ಇದೆ, ಅನೇಕ ಮಂಗಳ ಕಾರ್ಯಗಳು ಅವರ ಮನೆಯಲ್ಲಿ ನಡೆಯುವಂಥದ್ದು. ತೀರ್ಥಯಾತ್ರೆ, ಯಜ್ಞ, ಹೋಮ, ಹವನ ಕರೀತಾರೆ ಇವರನ್ನ, ಇವರು ಮಾಡ್ತಾರೆ, ಹೋಗ್ತಾರೆ. ಮಾನಸಿಕವಾಗಿ ನೆಮ್ಮದಿಯನ್ನ ತುಲಾರಾಶಿಯವರು ಪಡಿತಾ ಇದ್ದಾರೆ. ಕೆಟ್ಟ ಹವ್ಯಾಸಗಳನ್ನ ವಿಶೇಷವಾಗಿ ತುಲಾರಾಶಿಯವರು ದೂರದಿಂದ ಇರಬೇಕು. ಕೆಟ್ಟ ಹವ್ಯಾಸಗಳು, ಅಭ್ಯಾಸಗಳಿಂದ ಈ ವರ್ಷ ದೂರ ಇರಬೇಕು. ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ, ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನ ಹಚ್ಚೋದ್ರಿಂದ ವಿಶೇಷವಾಗಿ ತುಲಾರಾಶಿಯವರ ಅಭಿವೃದ್ಧಿಯನ್ನು ಪಡಿತಾರೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸ್ವಲ್ಪ ಸಮಸ್ಯೆಯನ್ನ ಕಾಡುವಂಥದ್ದು. ಅನೇಕವಾದ ಸವಾಲುಗಳು ಈ ವರ್ಷ ಅವರಿಗೆ ಎದುರಾಗುವಂಥದ್ದು. ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ಅವರು ಒಂದು ಮಾತುಕತೆ ಆಡೋದ್ರಿಂದ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರೋದ್ರಿಂದ ಅವರಿಗೆ ಈ ವರ್ಷ ಅಭಿವೃದ್ಧಿ ಆಗುವಂಥದ್ದು. ಉತ್ತಮವಾದ ಅವಕಾಶಗಳು ಅವರಿಗೆ ಬರ್ತದೆ ಈ ವರ್ಷ. ಅದನ್ನ ಬಿಡದೆ ಆ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡಾಗ ಅವರು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಮುತ್ತೈದೆಯರಿಗೆ ವಿಶೇಷವಾಗಿ ತಾಂಬೂಲವನ್ನ ಅರ್ಪಣೆ ಮಾಡೋದ್ರಿಂದ, ದೇವಸ್ಥಾನದಲ್ಲಿ ಪ್ರಸಾದವನ್ನ ಕೊಡೋ ವ್ಯವಸ್ಥೆಯನ್ನ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಅಭಿವೃದ್ಧಿಯನ್ನು ಪಡಿತಾರೆ. ಇನ್ನು ಧನುಸ್ಸು ರಾಶಿಯವರ ಫಲಾಫಲಗಳು ಈ ವರ್ಷದ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಅನೇಕ ಸವಾಲುಗಳು ವೃತ್ತಿಯಲ್ಲಿ ಎದುರಾಗುವಂಥದ್ದು, ಆರ್ಥಿಕವಾದ ಒತ್ತಡ, ಭಿನ್ನಾಭಿಪ್ರಾಯ. ನೀವು ಹೇಳಿದ್ದು ಬೇರೆಯವರಿಗೆ ಕೇಳೋದೇ ಇಲ್ಲ, ಅವ್ರು ಹೇಳಿದ್ದು ನಿಮಗೆ ಅರ್ಥ ಆಗೋಲ್ಲ, ಹೀಗೆ ಭಿನ್ನಾಭಿಪ್ರಾಯ ಆಗುವಂಥದ್ದು. ಉಳಿತಾಯದ ಮಾರ್ಗವನ್ನ ನೀವು ಅನುಸರಣೆ ಮಾಡಬೇಕು ಈ ವರ್ಷ. ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು ಧನುಸ್ಸು ರಾಶಿಯವರು. ಇನ್ನು ಜೊತೆಗೆ ಹಳದಿ ವಸ್ತ್ರವನ್ನ ಜ್ಞಾನಿಗಳಿಗೆ ದಾನವನ್ನಾಗಿ ಕೊಡಬೇಕು.
ಶನಿದೇವರಿಗೆ ತೈಲಾಭ್ಯಂಜನ ಅಭಿಷೇಕ ಮಾಡಿಸುವಂಥದ್ದು, ದಶರಥ ಮಾಡಿರುವಂತಹ ರಾಜ ದಶರಥ ಮಾಡಿರುವಂತಹ ಶನಿದೇವರ ಸ್ತೋತ್ರವನ್ನು ಹೇಳುವಂಥದ್ದು, ಎಳ್ಳು ದಾನ ಮಾಡುವಂಥದ್ದು, ವಿಶೇಷವಾಗಿ ಈ ವರ್ಷ ಅವರು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಇನ್ನು ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುವಂಥದ್ದು, ಆಧ್ಯಾತ್ಮಿಕವಾದ ಬೆಳವಣಿಗೆ ಆಗತ್ತೆ, ದಾನ ಧರ್ಮ ಮಾಡುವಂತಹ ಆಸಕ್ತಿ ಉಂಟಾಗ್ತದೆ. ಮಕರ ರಾಶಿಯವರಿಗೆ ಸಾಡೆ ಸಾತು ಮುಗಿದಿರುವಂಥದ್ದು, ವೃತ್ತಿಯಲ್ಲಿ ಹೊಸ ಅವಕಾಶಗಳು ಪ್ರಾರಂಭ ಆಗುವಂಥದ್ದು, ಮಾನಸಿಕವಾದ ನೆಮ್ಮದಿ, 30 ವರ್ಷಕ್ಕೆ ಬದಲಾವಣೆ ಆಗುವಂಥದ್ದು. ಆ ಗ್ರಹ ಇವತ್ತು ಬದಲಾವಣೆಯಾಗಿದೆ. ಮಕರ ರಾಶಿಯವರಿಗೆ ವಿಶೇಷವಾಗಿ ಮಾನಸಿಕವಾದ ನೆಮ್ಮದಿ, ಶಾಂತಿ, ಸಮಾಧಾನವನ್ನ ಭಗವಂತ ಕೊಡ್ತಾ ಇದ್ದಾನೆ. ದುರ್ಗಾದೇವಿಯ ಆರಾಧನೆಯನ್ನ ಇವರು ಈ ವರ್ಷ ಮಾಡೋದ್ರಿಂದ, ದುರ್ಗಾದೇವಿ ಉಪಾಸನೆ ಮಾಡೋದ್ರಿಂದ ವಿಶೇಷವಾಗಿ ಮಕರ ರಾಶಿಯವರು ಅಭಿವೃದ್ಧಿಯನ್ನ ಕಾಣ್ತಾರೆ. ಇನ್ನು ಕುಂಭರಾಶಿಯವರು ಕೆಲಸದಲ್ಲಿ ಅಡೆತಡೆಯಾಗುವಂಥದ್ದು, ಮಾತಿನ ಮೇಲೆ ಯಾವಾಗ್ಲೂ ಹಿಡಿತ ಇರಬೇಕು. ಕುಂಭರಾಶಿಯವರು ಮಾತಾಡಿಬಿಡ್ತಾರೆ, ಆಮೇಲೆ ಯೋಚನೆ ಮಾಡ್ತಾರೆ ನಾ ಏನ್ ಮಾತಾಡಿದ್ದೇನೆ ಅಂತ. ಹಾಗಾಗಿ ಮಾತಿನ ಮೇಲೆ ಹಿಡಿತವನ್ನ ಸಾಧಿಸಬೇಕು, ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಬೇಕು. ಕುಟುಂಬದಲ್ಲಿ ವಿರಸ ಉಂಟಾಗುವಂತಹ ಯೋಗ ಇದೆ. ಯಾಕೆ ಅವರು ಮಾತಾಡ್ಬಿಡ್ತಾರಲ್ಲ, ಪ್ರೀತಿಯಿಂದ ಮಾತಾಡಿದ್ರೆ ಏನು ತೊಂದರೆ ಇಲ್ಲ, ಹಠದಿಂದ ದ್ವೇಷದಿಂದ ಮಾತಾಡಿದ್ರೆ ಕೆಲಸ ಕೆಟ್ಟು ಹೋಗುವಂಥದ್ದು. ಹಾಗಾಗಿ ಕುಂಭರಾಶಿಯವರು ಈ ವರ್ಷ ವಿಶೇಷವಾಗಿ ಮಾತಿನ ಮೇಲೆ ಹಿಡಿತ, ಪ್ರೀತಿಯಿಂದ ವ್ಯವಹಾರವನ್ನ ಮಾಡಿದ್ದೇ ಆದರೆ ವಿಶೇಷವಾಗಿ ಅಭಿವೃದ್ಧಿಯನ್ನ ಕಾಣ್ತಾರೆ. ನವಗ್ರಹ ಸ್ತೋತ್ರವನ್ನ ಹೇಳುವಂಥದ್ದು, ಬೆಳ್ಳಿಯನ್ನ ಧರಿಸುವಂಥದ್ದು, ವಿಶೇಷವಾಗಿ ಎಳ್ಳನ್ನ ದಾನ ಮಾಡೋದ್ರಿಂದ ಆ ಭಗವಂತನ ಅನುಗ್ರಹ ಅವರಿಗೆ ಆಗುವಂಥದ್ದು. ಇನ್ನು ಮೀನರಾಶಿಯವರು ವಿಶೇಷವಾಗಿ ಜನ್ಮರಾಶಿ ಅಂದ್ರೆ ಮೀನರಾಶಿಯಲ್ಲೇ ಶನಿ ಇರೋದ್ರಿಂದ ಸ್ವಲ್ಪ ಒತ್ತಡದ ವಾತಾವರಣ ಅವರಿಗೆ ಆಗುವಂಥದ್ದು. ಆದರೆ ಶನಿ ಅವ್ರ ಮನೆಗೆ ಬಂದಿರೋದ್ರಿಂದ ಶನಿ ಅವರಿಗೆ ವಿಶೇಷವಾಗಿ ಅಭಿವೃದ್ಧಿಯನ್ನ ಮಾಡಿಸ್ತಾನೆ. ವೃತ್ತಿಯಲ್ಲಿ ಬದಲಾವಣೆ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು, ಆಧ್ಯಾತ್ಮಿಕವಾದ ಚಿಂತನೆಯನ್ನ ಮಾಡಬೇಕು, ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು, ಆ ಭಗವಂತನ ಅನುಗ್ರಹ ಆಗುವಂಥದ್ದು. ನವಗ್ರಹ ಸ್ತೋತ್ರ, ಬೆಲ್ಲವನ್ನ ದಾನ ಮಾಡಬೇಕು ವಿಶೇಷವಾಗಿ. ಇವೆಲ್ಲವನ್ನ ಮಾಡೋದ್ರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾನೆ. ಈ ರೀತಿಯಾಗಿ 12 ರಾಶಿಗಳ ದ್ವಾದಶ ರಾಶಿಗಳ ವರ್ಷಫಲವನ್ನ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡಿದ್ದೀವಿ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ, ಎಲ್ಲ ಆದಿತ್ಯಾದಿ ನವಗ್ರಹಗಳು, ಮೇಷಾದಿ ರಾಶಿಗಳು, ನಕ್ಷತ್ರಗಳು, ತಿಥಿ ದೇವತೆಗಳು, ನಕ್ಷತ್ರ ದೇವತೆಗಳು, ವಾರ, ಕರಣ, ಯೋಗ, ಎಲ್ಲ ದೇವತೆಗಳು, ನವಗ್ರಹ ದೇವತೆಗಳು, ಎಲ್ಲರಲ್ಲಿ ಭಗವಂತ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಅಂತ ದಾಸರಾಯರು ಹೇಳಿದ ಹಾಗೆ ಎಲ್ಲರಲ್ಲಿ ನಿಂತು ಅನುಗ್ರಹ ಮಾಡುವಂತಹ ಆ ಭಗವಂತ ವಿಶ್ವಾವಸು, ಎಲ್ಲರಲ್ಲಿ ನಿಂತು ಪ್ರೇರಣೆ ಮಾಡುವಂತಹ ಭಗವಂತ ಎಲ್ಲರಿಗೂ ವಿಶೇಷವಾಗಿ ಸುಖ, ಶಾಂತಿ, ಸಂಪತ್ತನ್ನ ಕೊಡ್ಲಿ, ಧರ್ಮವನ್ನ ಮಾಡಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ.